ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಮನೆಯನ್ನು ನಿರ್ಮಿಸುವ ಮುನ್ನ ಈ ವಾಸ್ತುಶಕ್ತಿಗಳ ಅರಿವು ಬಹಳನೇ ಮುಖ್ಯವಾಗಿರುತ್ತದೆ. ಮನೆಯ ಮಧ್ಯಭಾಗದಿಂದ ಸುತ್ತಲಿನ ಸ್ಥಳವನ್ನು 8 ವಲಯಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ಉತ್ತರ ದಿಕ್ಕಿಗೆ ಬರುವ 45 ಡಿಗ್ರಿಗಳ ಈ ವಲಯವು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ. ಈ ಒಂದು ದಿಕ್ಕು ಶಕ್ತಿಯಲ್ಲಿ ದಿಕ್ಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಮನೆಯ ಈಶಾನ್ಯ ವಲಯ ಅಂತ ಏನು ಬರುತ್ತೆ, ಇದು 45 ಡಿಗ್ರಿಗಳನ್ನು ಹೊಂದಿದೆ ಮತ್ತು ಈ ಒಂದು ವಲಯವು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಮನೆಯ ಪೂರ್ವ ದಿಕ್ಕು ಅಂತ ಏನು ಕರಿತೀವಿ, ಇದು ಸಹ 45 ಡಿಗ್ರಿಗಳನ್ನು ಹೊಂದಿದೆ. ಈ ಒಂದು ವಲಯವು ಕಾಲ ಅಥವಾ ಸಮಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಈ ಆಗ್ನೇಯ ವಲಯವು 45 ಡಿಗ್ರಿಗಳನ್ನು ಹೊಂದಿದೆ. ಈ ಒಂದು ವಲಯ ಅಗ್ನಿ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಮನೆಯ ಬ್ರಹ್ಮಸ್ಥಾನದಿಂದ ದಕ್ಷಿಣ ವಲಯವು ಆತ್ಮಸ್ಥೈರ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ವಲಯವು ಸಹ 45 ಡಿಗ್ರಿಗಳನ್ನು ಹೊಂದಿದೆ. ತುಂಬ ಜನ ಏನು ಅಂತಂದರೆ ದಕ್ಷಿಣ ವಲಯ ಅಂದ ತಕ್ಷಣ 180 ಡಿಗ್ರಿ, ಈ ಪೂರ್ವ ವಲಯ ಅಂತೇಳಿದ ತಕ್ಷಣ 90 ಡಿಗ್ರಿ, ಉತ್ತರ ವಲಯ ಅಂತೇಳಿದ ತಕ್ಷಣ 0 ಡಿಗ್ರಿ, ಇಷ್ಟನ್ನೇ ಅರ್ಥ ಮಾಡ್ಕೊಂಡಿದ್ದಾರೆ. ಉತ್ತರ ಅಂತಂದರೆ ಕೇವಲ 0 ಡಿಗ್ರಿ ಅಲ್ಲ. ಯಾಕಂದರೆ ಉತ್ತರ ಅನ್ನುವಂತಹ ವಲಯ ಅನ್ನೋದು ಏನಿದೆ, ಆ ಒಂದು ಝೋನ್ ಏನಿದೆ, ಆ ಕಂಪ್ಲೀಟ್ ಝೋನ್ ಬಂದು ನಿಮಗೆ 45 ಡಿಗ್ರಿಗಳನ್ನು ತೋರಿಸುತ್ತೆ. ಇಲ್ಲಿ ನಾರ್ತ್ ವೆಸ್ಟ್ ಎಂಡ್ 337 ಡಿಗ್ರಿ 5 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ವಾಯುವ್ಯ ದಿಕ್ಕು 337 ಡಿಗ್ರಿ 5 ನಿಮಿಷಕ್ಕೆ ಕೊನೆಯಾಗುತ್ತೆ ಮತ್ತು ಅಲ್ಲಿಂದ ಉತ್ತರ ದಿಕ್ಕು ಶುರುವಾಗಿ 22 ಡಿಗ್ರಿ 5 ನಿಮಿಷಕ್ಕೆ ಕೊನೆಯಾಗುತ್ತೆ. ಅಂದರೆ ಉತ್ತರ ದಿಕ್ಕು ಒಟ್ಟಾರೆಯಾಗಿ 45 ಡಿಗ್ರಿಗಳನ್ನು ಹೊಂದಿದೆ. ಇದು 337 ಡಿಗ್ರಿ 5 ನಿಮಿಷದಿಂದ 22 ಡಿಗ್ರಿ 5 ನಿಮಿಷಗಳವರೆಗೆ ಈ ಒಂದು ಝೋನ್ ವ್ಯಾಪಿಸಿದೆ ಅಂತ ಅರ್ಥ. ಇದೇ ರೀತಿಯೇ ಪ್ರತಿಯೊಂದು ವಲಯ ಕೂಡ ಲೆಕ್ಕಾಚಾರ ಆಗುತ್ತೆ. ಇಲ್ಲಿ ನೋಡ್ಬೋದು ನಾರ್ತ್ ಈಸ್ಟ್ ಎಂಡ್ ಅಟ್ 67 ಡಿಗ್ರಿ 5 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಈಶಾನ್ಯ ಅಂತೇಳಿದ ತಕ್ಷಣ 45 ಡಿಗ್ರಿ ಅಂತ ಅಷ್ಟೇ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಥರ ಬರಲ್ಲ. ಪೂರ್ವನೂ ಅಷ್ಟೇ. ಪೂರ್ವ ಅಂದರೆ 90 ಡಿಗ್ರಿ ಅಂದರೆ ಪೂರ್ವ ಅಂತ ಹೇಳ್ತಾರೆ. ಆ ಥರ ಬರಲ್ಲ. ಪೂರ್ವ ಅನ್ನೋದು ಶುರುವಾಗೋದೆಲ್ಲಿಂದ ಅಂತಂದರೆ ಈಶಾನ್ಯದ 67 ಡಿಗ್ರಿ 5 ನಿಮಿಷದಿಂದ ಪೂರ್ವದ 112 ಡಿಗ್ರಿ 5 ನಿಮಿಷದವರೆಗೆ ಈ ಪೂರ್ವ ದಿಕ್ಕು ಅನ್ನುವಂಥದ್ದು ರೆಪ್ರೆಸೆಂಟ್ ಆಗುತ್ತೆ. ಸೊ ಆ ಝೋನ್ ಬಂದುಬಿಟ್ಟು ನಿಮಗೆ ಪರ್ಟಿಕ್ಯುಲರ್ ಆಗಿ ಶಕ್ತಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ದಕ್ಷಿಣ ಆಯಿತು. ಈಗ ನೆಕ್ಸ್ಟು ನೈಋತ್ಯ ದಿಕ್ಕು ಸಹ 45 ಡಿಗ್ರಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ಝೋನ್ ಬಂದು ನಿಮಗೆ ಪೃಥ್ವಿ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೈಋತ್ಯ ಅಂತ ಹೇಳಿದ ತಕ್ಷಣ ಕೇವಲ 225 ಡಿಗ್ರಿ ಅಂತ ಬರಲ್ಲ. ಇದು ಸಹ 202 ಡಿಗ್ರಿ 5 ನಿಮಿಷದಿಂದ 247 ಡಿಗ್ರಿ 5 ನಿಮಿಷದವರೆಗೆ ವ್ಯಾಪಿಸಿದೆ. ಸೊ ನೈಋತ್ಯ ಅನ್ನುವಂಥದ್ದು 45 ಡಿಗ್ರಿಗಳ ಝೋನ್. ಸೊ ಆ ಝೋನಲ್ಲಿ ಏನು ಆಕ್ಟಿವಿಟಿ ಮಾಡಬೇಕು ಅಂತಂದರೆ ಈ ಪೃಥ್ವಿಗೆ ಸಂಬಂಧಪಟ್ಟದ್ದು. ಪೃಥ್ವಿ ಅಂತಂದರೆ ಏನು? ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳು. ಸೊ ನಿಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಸ್ಟೋರೇಜ್ ಮಾಡಿಕೊಳ್ಳುವಂತಹ ಸ್ಥಳವೇ ಈ ಒಂದು ನೈಋತ್ಯ ವಲಯ. ಅದೇ ರೀತಿ ಪಶ್ಚಿಮ ವಲಯ ಇದು 247 ಡಿಗ್ರಿ 5 ನಿಮಿಷದಿಂದ 292 ಡಿಗ್ರಿ 5 ನಿಮಿಷದವರೆಗೆ ವ್ಯಾಪಿಸಿದೆ. ಇದು ಸಹ 45 ಡಿಗ್ರಿಗಳನ್ನು ಹೊಂದಿದೆ. ಮತ್ತು ಇಲ್ಲಿ ಮನಸ್ಸು ಅಥವಾ ನಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿ ವಲಯವಾಗಿದೆ. ಮತ್ತು ವಾಯುತತ್ವ, ವಾಯು ಅನ್ನುವಂಥದ್ದು ಸಹ 45 ಡಿಗ್ರಿಗಳನ್ನು ವ್ಯಾಪಿಸಿದೆ. ಇದು ಬಂದು 292 ಡಿಗ್ರಿ 5 ನಿಮಿಷದಿಂದ 337 ಡಿಗ್ರಿ 5 ನಿಮಿಷದವರೆಗೆ ವ್ಯಾಪಿಸಿದೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ 315 ಡಿಗ್ರಿ ಬಂದು ವಾಯುವ್ಯ ಅಂತಷ್ಟೇ ಹೇಳ್ತಾರೆ. ಆ ಥರ ಬರಲ್ಲ. ಯಾಕಂದರೆ ಪ್ರತಿಯೊಂದು ವಲಯವೂ ಸಹ 45 ಡಿಗ್ರಿಗಳನ್ನು ಹೊಂದಿದೆ. ಅದೇ ರೀತಿ ಪ್ರತಿಯೊಂದು ವಲಯವೂ ಸಹ ಬೇರೆ ಬೇರೆ ಶಕ್ತಿ ವಲಯಗಳನ್ನು ಹೊಂದಿದೆ. ಆ ಶಕ್ತಿಗೆ ಅನುಗುಣವಾಗಿ ಆ ಶಕ್ತಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಆಯಾ ವಲಯಗಳಲ್ಲಿ ಬರುವಂತೆ ಫಿಕ್ಸ್ ಮಾಡುವುದರಿಂದ ವಾಸ್ತುವಿನ ಸಮತೋಲನವನ್ನು ಕಾಪಾಡಬಹುದು. ಉದಾಹರಣೆಗೆ ಆಗ್ನೇಯ. ಸೊ ಮನೆಯಲ್ಲಿ ವಾಸಿಸುವವರೆಗೆ ಅಗ್ನಿತತ್ವ ಉತ್ತಮವಾಗಿ ಇರಬೇಕು ಅಂತಂದರೆ ಅಡುಗೆ ಕೋಣೆ ಅನ್ನುವಂಥದ್ದು ಆಗ್ನೇಯದಲ್ಲೇ ಬರಬೇಕು. ಯಾಕೆಂದರೆ ಆ ಪರ್ಟಿಕ್ಯುಲರ್ ಝೋನ್ ಅನ್ನುವಂಥದ್ದು ಅಗ್ನಿತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ.
ಅದೇ ರೀತಿ ಈಶಾನ್ಯ ವಲಯ ಅಂತಂದರೆ ಅದು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕುಟುಂಬದ ಎಲ್ಲ ಸದಸ್ಯರು ಸೇರುವಂತಹ ಸ್ಥಳವೇ ಲಿವಿಂಗ್ ಹಾಲ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರನೇ ಲಿವಿಂಗ್ ಹಾಲನ್ನು ಈ ಒಂದು ಈಶಾನ್ಯದಲ್ಲಿ ಬರುವಂತೆ ನಿರ್ಮಾಣ ಮಾಡುವಂಥದ್ದು. ಅದೇ ರೀತಿ ಈ ಮನೆಗೆ ಬೇಕಾಗಿರುವಂಥ ನೀರಿನ ಮೂಲವನ್ನು ಈಶಾನ್ಯದಲ್ಲಿ ಬರುವಂತೆ ಪೂರೈಸಿಕೊಳ್ಳುವಂಥದ್ದು. ಅದಕ್ಕೆ ಈ ಝೋನಲ್ಲಿ ಸಂಪ್ ಕೂಡ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಝೋನ್ ಸಹ ತೋರಿಸುವಂತಹ ಶಕ್ತಿಗಳ ಮೇಲೆ ನಾವು ಚಟುವಟಿಕೆಯನ್ನು ಅಲೈನ್ ಮಾಡಬೇಕಾಗುತ್ತದೆ. ಅದನ್ನೇ ವಾಸ್ತು ಅಂತ ಹೇಳೋದು. ಸೊ ವಾಸ್ತುವಿನಲ್ಲಿ ಯಾವ ರೀತಿ 8 ದಿಕ್ಕುಗಳಿದೆ, 8 ವಲಯಗಳಿದೆ, ಅದೇ ರೀತಿ ಯಾವ ರೀತಿ ಶಕ್ತಿಯನ್ನು ಅದು ರೆಪ್ರೆಸೆಂಟ್ ಮಾಡುತ್ತೋ ಅದಕ್ಕೆ ತಕ್ಕಂತೆ ನಾವು ಆ ಒಂದು ಚಟುವಟಿಕೆಯನ್ನು ಅಲೈನ್ ಮಾಡೋದರಿಂದ ವಾಸ್ತುವಿನಲ್ಲಿ ನಾವು ಸಮತೋಲನವನ್ನು ಕಾಪಾಡಿಕೊಳ್ಬೋದು. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಲ್ಲಿ ವಾಸಿಸುವವರಿಗೆ ಸದೃಢತೆಯನ್ನು ಕೊಡುತ್ತದೆ. ಸೊ ವಾಸ್ತುವಿಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.